ರಾಜ್ಯದಲ್ಲಿ 2 ವರ್ಷ 2 ತಿಂಗಳು ಪ್ರತಿದಿನ ಜನರ ಮನಸ್ಸಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದ್ದಿದ್ದು ಒಂದೇ ಒಂದು ಸುದ್ದಿ, ಮುಖ್ಯಮಂತ್ರಿಗಳ ಬದಲಾವಣೆ. ಅಗ್ರಿಮೆಂಟ್ ಆಗಿದೆ. ಅಗ್ರಿಮೆಂಟ್ ಪ್ರಕಾರ 2.5 ವರ್ಷ ಆದಮೇಲೆ ಅಧಿಕಾರ ಹಸ್ತಾಂತರ ಆಗುತ್ತೆ. ಈ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಚಾನಲಲ್ಲಿ ಮಾತಾಡಬೇಕಾದ್ರೆ ಅಗ್ರಿಮೆಂಟ್ ಆಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಕಳೆದ 6 ತಿಂಗಳಿಂದನೂ ಕೂಡ ಹೇಳ್ತಾ ಬರ್ತಾ ಇದ್ದೀನಿ. ಬದಲಾವಣೆ ಗ್ಯಾರಂಟಿ, ಸಿದ್ದರಾಮಯ್ಯ ಅತಂತ್ರ. ಸಿದ್ದರಾಮಯ್ಯನವ್ರನ್ನ ಅತಂತ್ರ ಮಾಡೋಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೋ ಕ್ಲೋಸ್ ಮಾಡ್ಬಿಡ್ರಪ್ಪ, ಯಾರು ಬರೋದು ಹೋಗೋದು ಮಾಡ್ಬೇಡ್ರಿ. ಓಕೆ, ಸಿದ್ದರಾಮಯ್ಯನವ್ರನ್ನ ಅತಂತ್ರ ಮಾಡೋಕ್ಕೆ ಕುತಂತ್ರ ಮಾಡ್ತಾರೋ ಅಥವಾ ಬೇರೆ ದಾರಿ ಹುಡುಕ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಗೇಟ್ ಪಾಸ್ ಕೊಡೋದು ಗ್ಯಾರಂಟಿ. ನಾನು ಕಳೆದ ವಾರ ಹೇಳ್ದವನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ರು, ಅಶೋಕ್ ಅವರೇನು ಜ್ಯೋತಿಷ್ಯ ಹೇಳ್ತಾರ ಅಂತ. ನಾನು ಹೇಳಿದ್ದು ಜ್ಯೋತಿಷ್ಯ ನಿಜ ಆಗಿದೆ. ಕಾಂಗ್ರೆಸ್ಸಿನ MLAಗಳೇ ರಾಮನಗರದಿಂದ ಹಿಡಿದು ದಾವಣಗೆರೆವರೆಗೂ MLAಗಳು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ ಬದಲಾವಣೆ ಗ್ಯಾರಂಟಿ ಅಂತ. ಇನ್ನು ರಾಜಣ್ಣ ಅಂತೂ ಕ್ರಾಂತಿ ಅಂತ ಹೇಳ್ಬಿಟ್ಟಿದ್ದಾರೆ. ಮಂತ್ರಿ ರಾಜಣ್ಣವರು ಕರ್ನಾಟಕದಲ್ಲಿ ಕ್ರಾಂತಿ ಆಗೋಗ್ತೈತೆ ಅಂತ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ಬದಲಾವಣೆ ಶತಸಿದ್ಧ. ಈ ಸರ್ಕಾರ ಕಳೆದ 2 ವರ್ಷ 2 ತಿಂಗಳಲ್ಲಿ ಟೇಕ್ ಆಫೇ ಆಗಿಲ್ಲ. ಬರೀ ಮುಖ್ಯಮಂತ್ರಿಯ ಸಿದ್ದರಾಮಯ್ಯನವ್ರನ್ನ ಬದಲಾವಣೆಯಲ್ಲೇ 2 ವರ್ಷ 2 ತಿಂಗಳು ಕಳೆದುಬಿಟ್ಟಿದ್ದಾರೆ. ಅಭಿವೃದ್ಧಿ ಶೂನ್ಯ. MLAಗಳೆಲ್ಲ ತಿರುಗಿ ಬಿದ್ದಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ MLAಗಳು ಬೆಂಬಲನೂ ಇಲ್ಲ. ದಿಗ್ವಿಜಯ ಇವರು ಬಂದಾಗ, ಯಾರು ಸುರ್ಜೇವಾಲಾ ಬಂದಾಗ MLAಗಳು ತಮ್ಮ ರೋಷ ತಾಪಗಳನ್ನು ತೋರಿಸಿದ್ದಾರೆ. ಮುಖ್ಯಮಂತ್ರಿ ಬಗ್ಗೆ ಕಳೆದ 2 ವರ್ಷ ಅವಧಿಯಲ್ಲಿ ನಮಗೇನು ಅನುದಾನ ಕೊಟ್ಟಿಲ್ಲ. ನಾವು ಏರಿಯಾದಲ್ಲಿ 2 ವರ್ಷದಿಂದ ಗುದ್ದಲಿ ಪೂಜೆ ಮಾಡಿದಾಗ ತೆಂಗಿನಕಾಯಿ ಹೊಡೆದ್ರಿ, ಇದುವರೆಗೂ ಕೆಲಸನೇ ಪ್ರಾರಂಭ ಆಗಿಲ್ಲ. ಜನ ನಮ್ಮ ತಲೆಗೆ ತೆಂಗಿನಕಾಯಲ್ಲಿ ಹೊಡೆಯುವಂಥ ಕಾಲ ಬಂದಿದೆ. ಅದಕ್ಕೆ ನ್ಯಾಯ ಕೊಡಿ ಅಂತೇಳಿ ಕೇಂದ್ರದ ನಾಯಕರನ್ನು ಕೇಳಿದ್ದಾರೆ. ಈಗ ಸಿದ್ದರಾಮಯ್ಯನವ್ರಿಗೆ ಇದೆಲ್ಲ ಅದೇನೋ ಗಾದೆ ಇದೆಯಲ್ಲ, ಕಾಗೆ ಕೂತ್ಕೊಳ್ಳೋಕ್ಕೂ ಕೊಂಬೆ ಬೀಳೋದಕ್ಕೂ ಕೊಯಿನ್ಸೈಡ್ ಆಗೋಯ್ತಂತೆ. ಅಂದರೆ ಕೊಂಬೆ ಬೀಳೋ ಸ್ಟೇಜಲ್ಲಿ ಕರೆಕ್ಟಾಗಿತ್ತು, ಅದ್ಮೇಲೆ ಕಾಗೆ ಕೂತ ತಕ್ಷಣ ಕಾಗೆಗೆ ಕೂತ್ಬೇಕು. ಈಗ OBC ಅಧ್ಯಕ್ಷರು ಮಾಡಿದಾರ, ರಾಷ್ಟ್ರೀಯ ಅಧ್ಯಕ್ಷರು, OBCಯ ಸಲಹಾ ಮಂಡಳಿಯ ಅಧ್ಯಕ್ಷರು. ಅಂದರೆ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಹೋಗೋದು ಗ್ಯಾರಂಟಿ. ರಾಜ್ಯದಲ್ಲಿ ಇಲ್ಲ, ಖರ್ಗೆ ಆಸೆ ಇದೆ, ಭಾಳ ಆಸೆ. ಪಾಪ ಖರ್ಗೆ ಅವ್ರನ್ನ ಕರ್ನಾಟಕದಿಂದ ಓಡಿಸ್ಬಿಟ್ರು ಎಲ್ಲ. ಈ ಕಾಂಗ್ರೆಸ್ ಅವರೆಲ್ಲ ಸೇರಿ, ಕಾಂಗ್ರೆಸ್ದವರು ಎಲ್ಲರನ್ನೂ ಖರ್ಗೆ ಅವ್ರನ್ನ ಕರ್ನಾಟಕದಿಂದ ಓಡಿಸ್ಬಿಟ್ರು. ಈಗ ಅವ್ರಿಗೊಂದು ಬಾಗಿಲು ತೆಗೆದಾಕೊಂಡೈತೆ. ಖರ್ಗೆ ಬರ್ತಾರ, ಸಿದ್ದರಾಮಯ್ಯ ಬರ್ತಾರ, ಪರಮೇಶ್ವರ್ ಬರ್ತಾರ, ಯಾರು ಬರ್ತಾರೆ, ಬರೋದಂತೂ ಗ್ಯಾರಂಟಿ ಡಿ ಕೆ ಶಿವಕುಮಾರನು ಮೇನ್ ಲಿಸ್ಟಲ್ಲೇ ಇದ್ದಾರೆ. ಡಿ ಕೆ ಶಿವಕುಮಾರ್ ಒಟ್ಟಾರೆ ಈ ಸರ್ಕಾರ ಇನ್ನೆರಡು ವರ್ಷನೂ ಕೂಡ ಇದೇ ಅತಂತ್ರದಲ್ಲೇ ನಡೀತದೆ. ಅವ್ರಿಗೆ ಆಸೆ, ಭಾಳ ಆಸೆ ಇದೆ ಅವ್ರದ್ದು, ಕೊನೆಯ ಆಸೆ ಇದೊಂದ್ಸರಿ, ಏನಾನ ಒಂದ್ಸರಿ ನಾನು ಆಡ್ಬೇಕು ಅನ್ನೋದು ಅವ್ರ. ಪಾಪ ಅವ್ರ ಜೊತೆ ಇದ್ದಂಥ ಧರ್ಮಸಿಂಗ್ ಆಗೋದ್ರು ಅವರು. ಅಂದರೆ ಅವಾಗ ಕಿಲಾಡಿ ಜೋಡಿ ಅಂತ ಇತ್ತು ಅವರಿಬ್ಬರದು. ಹಾಂ, ಪ್ರತಿ ಸರಿನೂ ದೇವೇಗೌಡರು ಪ್ರಪೋಸ್ ಮಾಡಿದಾಗೂ ಕೂಡ ಖರ್ಗೆ ಅವ್ರಿಗೆ ಮುಖ್ಯಮಂತ್ರಿ ಪದವಿ ಮಿಸ್ ಆಗೋಯ್ತು. ಅವಾಗ ದೇವೇಗೌಡರು ಹೇಳಿದರು ಅವ್ರನ್ನೇ ಮಾಡಿ ನಾವು ಬೆಂಬಲ ಮಾಡ್ತೀನಿ ಅಂತ, ಅವಾಗೂ ಅವ್ರಿಗೆ ಸಿಕ್ಕಿಲ್ಲ. ಪ್ರತಿ ಸರಿ ಹತ್ತತ್ರ ಬರ್ತಾರೆ,
ಕೊನೆ ಮೂಮೆಂಟಲ್ಲಿ ಅವ್ರಿಗೆ ಕೊಡ್ತಾರೆ. ಈಗ ಅವ್ರಿಗೆ ಅವರೇ ರಾಷ್ಟ್ರೀಯ ಅಧ್ಯಕ್ಷರಾಗಿರೋದ್ರಿಂದ ಬಂದರೂ ಬರ್ಬೋದು. ಇಲ್ಲ ಅಂದರೆ ಪರ್ಮನೆಂಟ್ ಟವಲ್ ಹಾಕಿರೋ ಡಿ ಕೆ ಶಿವಕುಮಾರ್ ಅವರು ಕೂತ್ಕೊಬೋದು. ಒಟ್ಟಿನಲ್ಲಿ ಇದು ಮ್ಯೂಸಿಕಲ್ ಚೇರ್ ಥರ ನಡೀತಾ ಇದೆ, ಮ್ಯೂಸಿಕಲ್ ಚೇರ್ ಇದು.